ಇಲ್ಲಿ ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದು. ಅಂತಹ ಚಕಿತಗಳು ಆಧುನಿಕ ಲೋಕವನ್ನ ನಿಬ್ಬೆರಗಾಗಿಸಬಹುದು. ಇಂತಹ ಮಾತುಗಳಿಗೆ ಕರ್ನಾಟಕದ ಆ ಒಂದು ಬೆಟ್ಟದಲ್ಲಿ ಎದುರಾಗುತ್ತಿರುವ ಚಕಿತಗಳೇ ಸಾಕ್ಷಿ. ಅಂತಹ ಚಕಿತಕಾರಿ ಸಾಕ್ಷಿಗಳ ಕುತೂಹಲಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಕರ್ನಾಟಕದ ಈ ಬೆಟ್ಟದಲ್ಲಿ ಎದುರಾಗುತ್ತಿರುವ ಚಕಿತಗಳೇನು, ಎದುರಾಗುತ್ತಿರುವ ಕುತೂಹಲಗಳೇನು? ಇದು ಬೆಂಗಳೂರು ಮಹಾನಗರ. ಇಲ್ಲಿಗೆ ಒಂದೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದ ಆ ಒಂದು ಗ್ರಾಮದ ಆ ಓರ್ವ ವ್ಯಕ್ತಿ ಬಂದ. ಪಾನಿಪುರಿ ಅಂಗಡಿಯಲ್ಲಿ 300 ರೂಪಾಯಿ ಸಂಬಳಕ್ಕೆ ಸೇರಿಕೊಂಡು ಕೆಲಸ ಮಾಡಲು ನಿಂತ. ಹಾಗೆ 300 ರೂಪಾಯಿ ಸಂಬಳಕ್ಕೆ ಸೇರಿಕೊಂಡ ಆ ವ್ಯಕ್ತಿಯ ಜೀವನದಲ್ಲೇ ಒಂದು ಅಚ್ಚರಿ ಎದುರಾಗಿ ಬಿಟ್ಟಿತು. ಆ ಅಚ್ಚರಿಗೆ 300 ರೂಪಾಯಿ ಸಂಬಳಕ್ಕೆ ದುಡಿಯುತ್ತಿದ್ದ ಆ ವ್ಯಕ್ತಿ ಇಂದು ಕೋಟ್ಯಾಧಿಪತಿ. ತಳ್ಳುವ ಪಾನಿಪುರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಆ ವ್ಯಕ್ತಿಯ ಬಳಿ ಇಂದು ಸುಮಾರು 130 ಜನರು ಕೆಲಸ ಮಾಡುತ್ತಿದ್ದಾರೆ. ಕುಗ್ರಾಮದಿಂದ ಬೆಂಗಳೂರಿಗೆ ಬಂದು 300 ರೂಪಾಯಿ ಸಂಬಳಕ್ಕೆ ದುಡಿಯುತ್ತಿದ್ದ ಇಂದು ಕೋಟ್ಯಾಧಿಪತಿಯಾಗಿರುವ ಸುಮಾರು 130 ಜನರಿಗೆ ಕೆಲಸವನ್ನು ಕೊಟ್ಟಿರುವ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ನಂಜುಂಡಪ್ಪ. ಚಿಕ್ಕ ವಯಸ್ಸಲ್ಲಿ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ತಳ್ಳೋ ಗಾಡಿ ನಾನು ಒಬ್ಬನೇ ಮಗ ತಳ್ಳೋ ಗಾಡಿ ಪಾನಿಪುರಿ ಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. 300 ರೂಪಾಯಿ ಸಂಬಳ ಕೊಡೋರು ನನಗೆ. 300 ರೂಪಾಯಿ ಸಂಬಳ ಕೊಡೋರು. ಸುಮಾರು ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪಾನಿಪುರಿ ಗಾಡಿ ತೊಳ್ಕೊಂಡು ಹೋಗ್ಬೇಕಿತ್ತು. ಕೋರಮಂಗಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗ್ ಅದೇ ನಂದು ಫಸ್ಟು. 4 ಹೋಟ್ಲಿದೆ ಇವಾಗ. 4 ಹೋಟ್ಲಿದೆ. ಒಂದು 130 ಜನ 140 ಜನ ಇದ್ದಾರೆ. ನಾನು ಊಟಕ್ಕೂ ತುಂಬ ಕಷ್ಟ ಇತ್ತು ನಮಗೆ. ನಾವು ಚಿಕ್ಕ ಹುಡುಗರಲ್ಲಿ ಅಂದರೆ ನಮ್ಮ ತಂದೆಯವರು ಎಳ್ನೀರು ಬಿಸ್ನೆಸ್ ಮಾಡ್ತಾಯಿದ್ರು. ಅಂದರೆ ಸೈಕಲಲ್ಲಿ ತೊಳ್ಕೊಂಡು ಹೋಗೋರು. ಅಲ್ಲಿಂದ ಸಂಪಾದನೆ ಮಾಡ್ಕೊಂಬಂದರೆ ಊಟ ನಮಗೆ. ನಮ್ಮ ಕುರಿಗಳೆಲ್ಲ ಇದ್ದು ಕುರಿ ದನ ಎಲ್ಲ ಇಲ್ಲಿ ಹೊಡ್ಕೊಂಡು ಬರ್ತಾಯಿದ್ದೆ ನಾವು. 300 ರೂಪಾಯಿ ಸಂಬಳಕ್ಕೆ ದುಡಿಯುತ್ತಿದ್ದ ನೀವು ಕೋಟ್ಯಾಧಿಪತಿಯಾಗಿದ್ದು ಹೇಗೆ, ಹೋಟೆಲ್ ಉದ್ಯಮಿಯಾಗಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ನಂಜುಂಡರವರಿಂದ ಬಂದಂತಹ ಉತ್ತರ ನಾನು ಸದಾ ಸ್ಮರಿಸುತ್ತಿದ್ದ ನನ್ನ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಗಿಸಿರುವಂತಹ ಆ ಬೆಟ್ಟ. ಗ್ರಾಮದ ಪಕ್ಕದಲ್ಲಿನ ಈ ಬೆಟ್ಟದಲ್ಲಿ ಊಹೆಗೂ ನಿಲುಕದ ಚಕಿತಗಳು ಎದುರಾಗುತ್ತಿವೆ. ಅಂತಹ ಚಕಿತಗಳು ಆಧುನಿಕ ಲೋಕಕ್ಕೆ ಉತ್ತರಿಸಲಾಗದಂತಹ ಪ್ರಶ್ನೆಗಳಾಗಿ ಕಾಡುತ್ತಿವೆ. ಈ ಬೆಟ್ಟದಲ್ಲಿದೆ ಒಂದು ವಿಸ್ಮಯಕಾರಿ ಗುಹೆ. ಈ ಗುಹೆಯಲ್ಲಿದೆ ಸುಮಾರು 500 ವರ್ಷಗಳಷ್ಟು ಪುರಾತನವಾದ ಒಂದು ವಿಗ್ರಹ. ಗುಹೆಯಲ್ಲಿನ ಪುರಾತನ ವಿಗ್ರಹಕ್ಕಿದೆ ಸರ್ಪಗಾವಲು. ಸರ್ಪಗಾವಲಿರುವ ಪುರಾತನ ವಿಗ್ರಹದ ತಾಣದಲ್ಲಿ ಕೆಲವರಿಗೆ ಋಷಿಮುನಿಗಳು ಕಾಣಿಸಿಕೊಂಡ ನಿದರ್ಶನಗಳಿವೆ. ಈ ತಾಣಕ್ಕೆ ಬರಬೇಕಾದರೆ ಆ ಕೆಲ ನಿಯಮಗಳನ್ನು ಪಾಲಿಸಲೇಬೇಕು. ಆ ನಿಯಮಗಳಾದರೂ ಏನು ಅಂದರೆ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವಿಸಿ ಇಲ್ಲಿಗೆ ಬರಬಾರದು, ಮದ್ಯಪಾನವನ್ನು ಮಾಡಿ ಬರಬಾರದು. ಅಕಸ್ಮಾತ್ ಇಲ್ಲಿನ ನಿಯಮಗಳನ್ನು ಉಲ್ಲಂಘಿಸಿ ಬಂದರೆ ವಿಚಿತ್ರಗಳು ಎದುರಾಗುವುದು ಕಡಾಖಂಡಿತ. ನಿಷ್ಠೆಯಿಂದ ಇರಬೇಕು. ಮಟನ್ ಮಾಂಸ ಮಡ್ಡಿ ತಿನ್ನಂಗಿಲ್ಲ ಇಲ್ಲಿ. ತಿಂದ್ಬಿಟ್ಟು ಇಲ್ಲಿ ಬರೋಗೂ ಇಲ್ಲ. ಈಗ ನಾವೇ ಇಲ್ಲಿ ಕಂಪ್ರೈಸರ್ ಕರ್ಕೊಬಂದು ಬ್ಲಾಸ್ಟ್ ಮಾಡ್ಸೋಕ್ಕೆ ಒಬ್ಬರನ್ನ ಕರ್ಕೊಬಂದಿದ್ದು. ಅವ್ರಿಗೆ ಗೊತ್ತಿಲ್ಲದೇನೆ ಮಟನ್ ತಿಂದು ಬಂದಿದ್ರು ಏನೋ. ಇದು ವಾಮಿಟ್ ಆಗೋಯ್ತು, ಬ್ಲಡ್ಡೇ ವಾಮಿಟ್ ಆಯ್ತು ಅವ್ರಿಗೆ. ನಾವು ಕೇಳಿದ್ವಿ ಏನು ಯಾಕೆ ಅಂತ. ಅವ್ರು ಹೇಳಿದ್ರು ನನಗೆ ಹಿಂಗೆ ಗೊತ್ತಿರಲಿಲ್ಲ, ಮಟನ್ ತಿಂದು ಬಂದೆ ಅಂತ ಹೇಳಿದ್ರು.
ವಿಸ್ಮಯಕಾರಿ ವಿಗ್ರಹವಿರುವ ಬೆಟ್ಟದ ಮೇಲಿನ ಈ ಗುಹಾ ತಾಣದಲ್ಲಿ ಊಹೆಗೂ ನಿಲುಕದ ಚಕಿತಗಳು ಎದುರಾಗುತ್ತಿರುವಂತಹ ಬಹಳಷ್ಟು ಸಾಕ್ಷಿಗಳು ನಮಗಿಲ್ಲಿ ಸಿಗುತ್ತವೆ. ಓರ್ವರ ಆದೇಶದಂತೆ ಅಂದು ಸಂಜೆ ಶ್ರೀಕಂಠಣ್ಣ ಕೆಲವು ಹುಡುಗರನ್ನ ಕರೆದುಕೊಂಡು ಬೆಟ್ಟವನ್ನ ಹತ್ತಿದ್ರು. ಮೆಳೆಯನ್ನ ಕಡಿಯಲು ಮುಂದಾದರು. ರಾತ್ರಿಯಾಗಿ ಬಿಟ್ಟಿತು. ಬ್ಯಾಟರಿ ಬೆಳಕಿನಲ್ಲಿ ಆ ಒಂದು ಕೆಲಸವನ್ನ ಮಾಡಲು ನಿಂತ ಶ್ರೀಕಂಠಣ್ಣ ಹಾಗೂ ಕೆಲ ಹುಡುಗರು ಏಕಾಏಕಿ ಕಿರುಚಾಡಲು ನಿಂತರು. ಅದಕ್ಕೆ ಕಾರಣ ಒಂದು ಟಾರ್ಚ್ನಂತಹ ಬೆಳಕು ಮತ್ತೊಂದು ಬೆಟ್ಟದ ಕಡೆಯಿಂದ ತಾವು ಕೆಲಸ ಮಾಡಲು ನಿಂತ ಬೆಟ್ಟದ ಕಡೆಗೆ ಬರಲು ಆರಂಭಿಸಿತು. ನಾನು ಇಲ್ಲಿಗೆ ಕಾಲಿಕ್ಕದ್ದು 15ನೇ ವರ್ಷದಲ್ಲಿ. ರಾತ್ರಿ 8:30, 9 ಗಂಟೆ, 12 ಗಂಟೆ ಗಂಟು ಇರುವ 7 ಗಂಟೆ 30 ನಿಮಿಷಕ್ಕೆ ಹತ್ತಿಂದ ಅಣು ಬ್ಯಾಟ್ರಿ ಬಂದಂಗೆ ಬತ್ತು. ಅಲ್ಲೊಂದು ಸೊಣಿಯಾದ್ರೆ ಕೆಳಗಡೆ ಅಲ್ಲಿಂದ ಅಣು ಬ್ಯಾಟ್ರಿ ಬಂದಂಗೆ ಬತ್ತಿಂಗೆ. ಆಗ ಒಬ್ಬ ಹುಡುಗ ಇದ್ದವನು ಹಿಡ್ಕೋತೀನಿ ಅನ್ಕೊಂಡು ನಮ್ಮ ಹತ್ರ ಬ್ಯಾಟ್ರಿ ಇತ್ತು ಕಿತ್ಕೊಂಡು ಹೊಂಟೋಗ್ಬಿಟ್ಟ ಅಲ್ಲಿಗೆ. ಟಾರ್ಚ್ನಂತಹ ಬೆಳಕು ಬೆಟ್ಟದಲ್ಲಿ ಸಂಚರಿಸಲು ನಿಂತಿತು. ಅಂತಹ ಸಮಯದಲ್ಲಿ ಒಬ್ಬ ಹುಡುಗ ಅದನ್ನ ಹಿಡಿಯುತ್ತೇನೆಂದು ಶ್ರೀಕಂಠಣ್ಣನವರ ಕೈಯಲ್ಲಿ ಟಾರ್ಚ್ ಅನ್ನ ಕಿತ್ತುಕೊಂಡು ಆ ಬೆಳಕಿನ ಕಡೆ ಓಡಿದ. ಹಾಗೆ ಓಡಿದ ಆತ ಅದನ್ನ ಹಿಡಿಯಲು ಮುಂದಾದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಆ ಬೆಳಕು ಮಾಯವಾಗಿತ್ತು. ಆ ಬೆಳಕನ್ನ ಹಿಡಿಯಲು ಮುಂದಾದ ಹುಡುಗ ನೆಲಕ್ಕುರುಳಿತು. ಅದು ಹಂಗ್ ಬತ್ತು. ಅಲ್ಲಿಗೆ ಹೋಗೋದ್ಕೊಂಡು ತೆದ್ದು ಹಿಡ್ಕೊಂಡು ರಪ್ಪನ್ ಬಿದ್ದೋದ. ಅದು ಮಾಯ ಆಗೋಯ್ತು. ಕೆಲವರಿಗೆ ಟಾರ್ಚ್ ಬೆಳಕಂತೆ ಕಾಣಿಸಿಕೊಂಡರೆ ಕೆಲವರಿಗೆ ಬೆಂಕಿಯ ಜ್ವಾಲೆಯು ಸಂಚಾರವಾದಂತೆ ಬೆಂಕಿಯ ಉಂಡೆಗಳು ಬೆಟ್ಟದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸುವಂತಹ ಚಕಿತಗಳು ಎದುರಾಗುತ್ತಿವೆ. ನೈಟಲ್ಲಿ ವಾಕ್ ಮಾಡೋದು, ಊಟ ಆದ್ಮೇಲೆ ವಾಕ್ ಮಾಡ್ತೀವಿ. ಇಲ್ಲೊಂತ ಉರಿತಾರೆ, ಅಲ್ಲೊಂತ ಉರಿದು, ಅಲ್ಲೊಂತ ಉರಿತಾರೆ, ಅಲ್ಲೊಂತ ಉರಿದು. ನಾನೇ ಕಣ್ಣಾರ ನೋಡಿದ್ದು. ಎಲ್ಲ ಎರಡು ತರ ಕಾಣಿಸುತ್ತೆ. ಬೆಂಕಿ ಉಂಡೆ ತರ ಒಂಥರ ನಮಗೆ ಬೆಂಕಿ ತರನೇ ಕಾಣಿಸ್ತಾ ಇತ್ತು. ನಾವು ಕಣ್ಣಾರ ನೋಡಿರೋದು ಅಂದ್ರೆ ಪಂಜ ರೂಪದಲ್ಲಿ ದೇವ್ರ ಸಂಚಾರಣೆ ಆಗೋದು. ಈ ಅಮಾಸೆ ಉಣ್ಮೇಲೆಲ್ಲ ನಾವು ಕಣ್ಣಾರ ನೋಡಿರೋದು. ಇನ್ನು ಕೆಲವರಿಗೆ ಈ ಬೆಟ್ಟದಲ್ಲಿ ಸಾಲು ಸಾಲು ಜ್ಯೋತಿಗಳು ಸಂಚರಿಸುವಂತಹ ಜೊತೆಯಾಗಿ ಜ್ಯೋತಿಗಳು ಸಂಚರಿಸುವಂತಹ ದೃಶ್ಯಗಳು ಕಂಡು ಬಂದಿವೆ. 1, 2 ಅಲ್ಲ, 10 ಬರ್ತಾ ಇರ್ತವೆ. ಅವು ನಾವು ನೋಡಿದ್ದೀವಿ. ನೈಟ್ನಲ್ಲಿ ಹತ್ಕೊಂಡು ಬರುವ ಅವು ನಾವು ಕಣ್ಣಾರ ನೋಡಿರೋದು. ಈಗಲೂ ಕಾಣಿಸ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೋಡಿದ್ರೆ ಕಾಣಿಸ್ತದೆ. ಹತ್ಕೊಂಡ್ ಬರುತ್ತೆ, ದೀಪ ಹತ್ಕೊಂಡು ಬಂದಂಗೆ. ಈ ಬೆಟ್ಟದಲ್ಲಿ ನಾಗರ ಪಂಚಮಿ ಎಂದು ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ದೇವರ ವಿಗ್ರಹದ ಮೇಲೆ ನಾಗರ ಹಾವೊಂದು ಕಾಣಿಸಿಕೊಂಡಿತ್ತು. ನಾಗ ಪಂಚಮಿ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಅದು ನಾಗವರ್ಣ ಸ್ವಲ್ಪ ಹೊಲ್ದಂಗಿತ್ತು. ಅವ್ರು ಪೂಜಾರಪ್ಪನಿಗೆ ಹೇಳಿದ್ರು, ಸ್ವಲ್ಪ ನಾಗವರ್ಣ ಹೊಲ್ದಂಗಿದೆ ನೋಡಿ. ನಾನೇ ನೋಡುತ್ತು ಫಸ್ಟ್ ಅದನ್ನ ಕರೆಕ್ಟಾಗಿ ನೋಡಿ ಅದನ್ನ ಅಂತಂದ್ರು. ಮೇಲೆ ಸರ್ಪ ಇತ್ತು. ನಾನು ಹಿಂದೆ ದೇವ್ರು ನಂಬುದವನಲ್ಲ, ನಂಬುದು ಸಾರು ಇಲ್ಲ. ಯಾರ ಪ್ರಸಾದ ಕೊಟ್ಟರು ತಿಂತಾರೂ ಇಲ್ಲ. ಆ ಥರ ಇದ್ದವನು. ಇವರ ಹೆಸರು ರಾಮಕೃಷ್ಣ ಅಂತ. ದೈವಿಕ ಶಕ್ತಿಯನ್ನೇ ನಂಬದ ಇವರಿಗೆ 1.5 ವರ್ಷದ ಹಿಂದೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಎದೆ ಭಾಗದಲ್ಲೇ ಒಂದು ಗಡ್ಡೆಯಾಗಿದ್ದು ಪರೀಕ್ಷೆ ನಡೆಸಿದ ನಂತರ ಕ್ಯಾನ್ಸರ್ ಅಂತ ದೃಢವಾಗಿತ್ತು. ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ ಅಂತ ವೈದ್ಯರು ಹೇಳಿಬಿಟ್ಟಿದ್ದು. ವೈದ್ಯರ ಅಂತಹ ಮಾತುಗಳಿಂದ ಬಹಳಷ್ಟು ಹೆದರಿ ಹೋದ ರಾಮಕೃಷ್ಣರವರು ಬೆಟ್ಟವನ್ನ ಹತ್ತಿದ್ರು. ಗುಹೆಯ ಮುಂದೆ ನಿಂತು ಕಣ್ಣೀರಿಟ್ಟು ಬೇಡಿ ಹೋದರು. ಆಪರೇಷನ್ ಸಕ್ಸಸ್ ಆಯಿತು. ಕ್ಯಾನ್ಸರ್ನಿಂದ ಮುಕ್ತರಾಗಿ ಬಿಟ್ಟರು. ಇದೀಗ ಬೆಟ್ಟದಲ್ಲಿನ ವಿಶೇಷ ಶಕ್ತಿಯನ್ನು ನಂಬಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಇನ್ನು ಈ ಬೆಟ್ಟದಲ್ಲಿನ ಗುಹೆಯಲ್ಲಿನ ಕಿರಿದಾದ ಜಾಗದಲ್ಲಿನ ವಿಗ್ರಹದ ಬಳಿಗೆ ಹೋಗಲು ಜನ ಹೆದರುತ್ತಿದ್ದರು. ಅದಕ್ಕೆ ಕಾರಣ ಗುಹೆಯಲ್ಲಿನ ಹುತ್ತದಲ್ಲಿನ ನಾಗರ ಹಾವು. ಸರ್ಪ ಬಂದರೂ ಅವ್ರಿಗೆ ಇದಿರಲಿಲ್ಲ. ಅವ್ರ ಪಕ್ಕದಲ್ಲೇ ಇದ್ರು ಏನು ಮಾಡಲ್ಲ, ಸುಮ್ಮನಿರಿ ಅನ್ನೋರು. ನಮಗೆ ಭಯ ಆಗೋದು, ಒಳಗಡೆ ಹೋಗಕ್ಕೆ ಭಯ ಆಗೋದು ನಮಗೆ. ಆ ಥರ ಶಕ್ತಿ. ಒಳಗಡೆ ಹೋದ್ರೆ ಮೈ ರೋಮ ಎಲ್ಲ ನಿಂತ್ಕೊಬಿಡ್ತಾ ಇದ್ದವು ನಮಗೆ. ಇವರ ಹೆಸರು ರಾಜಶೇಖರ್ ಅಂತ. ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇವರ ತಂದೆಯವರಿಗೆ ಏಕಾಏಕಿ ಆರೋಗ್ಯ ಹದಗೆಟ್ಟಿತ್ತು.
ಯಾವ ಪ್ರಯತ್ನಕ್ಕೂ ಎದುರಾದಂತಹ ಸಮಸ್ಯೆ ನಿವಾರಣೆಯಾಗದಂತಹ ಸ್ಥಿತಿ ಎದುರಾಯಿತು. ಬದುಕುಳಿಯೋದು ಕಷ್ಟವಾಗಿ ಬಿಟ್ಟಿತು. ಅಂತಹ ಸಮಯದಲ್ಲಿ ಇವರು ಬೆಟ್ಟದಲ್ಲಿನ ಗುಹೆಯ ಮುಂದೆ ನಿಂತು ಬೇಡಿದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಸಾಯುವ ಹಂತವನ್ನ ತಲುಪಿದ್ದ ಇವರ ತಂದೆ ಪ್ರಾಣಾಪಾಯದಿಂದ ಪಾರಾಗಿತ್ತು. ಆರೋಗ್ಯ ಸಮಸ್ಯೆ ನಿವಾರಣೆಯಾಗಿತ್ತು. ನನ್ನ ಜೀವನದಲ್ಲಿ ನಮ್ಮ ತಂದೆಗೆ ಒಂದ್ಸಲಿ ತುಂಬ ಸೀರಿಯಸ್ ಆಗಿತ್ತು. ಊರಲ್ಲೇ ಇದ್ದರು ನಮ್ಮ ತಂದೆ, ಅವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದರು. ತುಂಬ ಸೀರಿಯಸ್ ಅಂದ್ರೆ ಸೀರಿಯಸ್. ಬದುಕಲ್ರು ಇಡೀ ಊರವರು ಮಾತಾಡ್ತಿದ್ರು, ಬದುಕಲ್ರು ಅವರು ಅಂತ. ಅವ್ರಿಗೇನೋ ಇದ್ದಕ್ಕಿದ್ದಂಗೆ ಒಂಥರ ಆಗೋಯ್ತು. ನಾವು ಬೇಡ್ಕೊಂಡಾಗ ತಿರ್ಗಿ ಮೊದಲನೇ ಸ್ಥಿತಿ ಹೆಂಗಿದ್ರು ಹಂಗೆ ಅದು. ಆ ಒಂದು ಗ್ರಾಮದಲ್ಲಿನ ವೀರಭದ್ರ ಸ್ವಾಮಿ ಮಂದಿರದ ಪ್ರಧಾನ ಅರ್ಚಕರಾಗಿರುವ ವಿನಯ್ ಕುಮಾರ್ ಸ್ವಾಮಿಗಳು ಮದುವೆಯಾಗಿ 5 ವರ್ಷಗಳಾದರೂ ಮಕ್ಕಳಾಗದೇ ಇದ್ದ ತಮ್ಮ ಸಂಬಂಧಿಕರಿಗೆ ಒಂದು ಸಲಹೆ ನೀಡಿದರು. ಆ ಸಲಹೆಯೇ ಬೆಟ್ಟಕ್ಕೆ ಹೋಗುವುದು, ಸೊಣೆಯಲ್ಲಿ ನೀರನ್ನು ಹಾಕಿಸಿಕೊಂಡು ಗುಹೆಯ ಮುಂದೆ ನಿಂತು ಬಿಡುವುದು. ಇವರ ಸಲಹೆಯಂತೆ ಅವರು ಮಾಡಿದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಅವರಿಗೆ ಮಗುವಾಗಿದ್ದು. ತಾಯಿಯವರ ಅಣ್ಣನ ಸೊಸೆಗೆ ಒಂದು ಸ್ಟಾರ್ಟಿಂಗ್ ಪ್ರೆಗ್ನೆಂಟಾಗಿ ಅಬರ್ಷನ್ ಆಗಿದ್ಗೆ 5 ವರ್ಷ ಮಕ್ಕಳಾಗಿರಲಿಲ್ಲ. ಅವ್ರನ್ನ ನಾನೇ ಕರ್ಕೊಬಂದು ಗಂಗೆ ಪೂಜೆ ಮಾಡಿಸಿ ಹುಡುಗಿಗೆ ನೀರು ಹಾಕಿಸಿದೆ. ಈಗ ಹೆಣ್ಮಗು ಆಗಿದೆ. ಶತಶತಮಾನಗಳಿಂದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಕೆಲವೊಂದು ರಾತ್ರಿಗಳಲ್ಲಿ ಜ್ಯೋತಿಷ್ ಸ್ವರೂಪದಲ್ಲೇ ಋಷಿಮುನಿಗಳು ಸಂಚಾರ ನಡೆಸುತ್ತಿರುವ ಬೇಡಿದವರ ಜೀವನದಲ್ಲೇ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಬೆಟ್ಟದಲ್ಲಿನ ಗುಹೆಯಲ್ಲಿನ ಶಿಥಿಲಗೊಂಡಂತಹ ಮಂದಿರವನ್ನು ಹೇಗಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕೆಂದು ಸುಮಾರು 50 ವರ್ಷಗಳಿಂದಲೂ ಮಾತನಾಡಿಕೊಂಡು ಬಂದರು. ಕೆಲವೊಮ್ಮೆ ಕೆಲವೊಂದು ತಯಾರಿಗಳನ್ನು ನಡೆಸಿದ್ರು. ಆದರೆ ಪ್ರತಿ ಬಾರಿಯೂ ಅಂತಹ ನಿರ್ಧಾರವನ್ನ ಕೈಬಿಟ್ಟರು. ಕಾರಣ ನಾಗಸರ್ಪ ಮತ್ತು ಋಷಿಮುನಿಗಳ ಸಂಚಾರ. ಈ ಶಿಥಿಲ ಆಗೋಗಿತ್ತು. ದೇವಸ್ಥಾನ ಏನು ಪೂರ್ವದ್ದೇ ಇದು. ನಾವು ಕೈ ಹಾಕಿದ್ರೆ ಏನಾರು ಆಗ್ಬೋದೇನೋ ಅನ್ನೋ ತರಕ್ಕೆ ಭಯ ಇತ್ತು. ಭಯದೊಂದಿಗೆ ದೊಡ್ಡ ಬಂಡೆಯ ಕೆಳಗಡೆ ಇದ್ದ ಗುಹೆಯ ಆರಂಭದಲ್ಲಿದ್ದ ಕಿರಿದಾದ ಜಾಗದಲ್ಲಿ ಶಿಥಿಲಗೊಂಡಿದ್ದ ಪುಟ್ಟ ಮಂದಿರವನ್ನ ಕೆಡವಿ ಹೊಸ ಮಂದಿರವನ್ನ ಕಟ್ಟುವ ಗ್ರಾಮಸ್ಥರ ಆಸೆ ಸುಮಾರು 50 ವರ್ಷಗಳಿಂದಲೂ ಆಸೆಯಾಗಿಯೇ ಉಳಿದು ಬಿಟ್ಟಿತು. ಅಂತಹ ಸಮಯದಲ್ಲಿ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಗುಡಿಯಲ್ಲಿನ ಶಕ್ತಿಯೇ ಆಚೆ ಬಂದದ್ದು, ಮಾತನಾಡಲು ನಿಂತದ್ದು. ಗುಹಾ ಗುಡಿಯಲ್ಲಿನ ದೈವಿಕ ಶಕ್ತಿ ಆಚೆ ಬಂದದ್ದು ಹೇಗೆ? ಆ ದೈವಿಕ ಶಕ್ತಿ ಹೇಳಿದ್ದೇನು? ಆ ನಂತರ ಆಗಿದ್ದೇನು? ದೊಡ್ಡ ಬಂಡೆಯ ಕೆಳಗಡೆ ಇದ್ದ ಗುಹಾದ್ವಾರದಲ್ಲಿದ್ದ ಪುರಾತನ ಮಂದಿರವನ್ನ ಕೆಡವಿ ಹೊಸ ಮಂದಿರವನ್ನ ಕಟ್ಟಬೇಕೆಂಬ ಗ್ರಾಮಸ್ಥರ ಸುಮಾರು 50 ವರ್ಷಗಳ ಕನಸಾಗಿಯೇ ಉಳಿದು ಬಿಟ್ಟಿತು. ಅದಕ್ಕೆ ಕಾರಣ ಹಳೆ ಮಂದಿರವನ್ನ ಕೆಡವಿದ್ರೆ ಗ್ರಾಮಕ್ಕೆ ಗ್ರಾಮಸ್ಥರಿಗೆ ತೊಂದರೆಗಳು ಎದುರಾಗಬಹುದೆಂಬ ಭಯ. ನಮಗೆ ಕಿತ್ತಾಗ ದೇವಸ್ಥಾನ ಹೊಡಿಬೇಕು ಅಂದಾಗ ನಮಗೆಲ್ಲ ಭಯ ಆಯ್ತಾ ಇತ್ತು. ಏನಾಗುತ್ತೋ, ಊರ ಜನಕ್ಕೆ ಏನಾಗುತ್ತೋ ಅಂತ. ಆವಾಗ ನಮಗೆ ಕೊಡಂಬಳ್ಳಿ ಶಿವಕುಮಾರ ಸ್ವಾಮೀಜಿ ಅಂತ ಒಬ್ಬರು ಅವ್ರನ್ನ ಕರ್ಕೊಬಂದು ಕೊನೆಗೂ ಗ್ರಾಮಸ್ಥರೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿಬಿಟ್ಟರು. ಆ ನಿರ್ಧಾರದಂತೆ ಶಾಸ್ತ್ರವನ್ನ ಬಲ್ಲಂತಹ ಕೋಡಂಬಳ್ಳಿ ಶಿವಕುಮಾರ ಸ್ವಾಮಿಗಳನ್ನು ಕರೆದುಕೊಂಡು ಬರಲಾಯಿತು. ಅವರ ಸಲಹೆಯಂತೆ ನಾನಾ ಶಾಂತಿ ಹೋಮಗಳನ್ನು ನಡೆಸಲಾಯಿತು. ಶಿಥಿಲಗೊಂಡಿದ್ದ ಗುಹಾ ಮಂದಿರವನ್ನು ಕೆಡವಿ ಹೊಸ ಮಂದಿರವನ್ನ ಕಟ್ಟುವ ಕೆಲಸಕ್ಕೆ ಕೈ ಹಾಕಲಾಯಿತು. 6-7 ಲಕ್ಷಗಳಲ್ಲಿ ಹೊಸ ಮಂದಿರವನ್ನ ಕಟ್ಟುವ ಅಂದಾಜಿನೊಂದಿಗೆ ಕೆಲಸ ಆರಂಭಿಸಿದಾಗ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಗುಹಾ ಮಂದಿರದ ದೈವವು ಗುಹೆಯಿಂದ ಆಚೆ ಬಂದು ನೀವು ಮಾಡುತ್ತಿರುವುದು ಸರಿಯಿಲ್ಲ ಅಂತ ಹೇಳಿಬಿಟ್ಟಿತ್ತು. ನಾನು ಹೇಳಿದಂತೆ ಮಾಡಿರೆಂದು ಹೇಳಿಬಿಟ್ಟಿತ್ತು. ಗುಹಾ ಮಂದಿರದಿಂದ ದೈವವು ಆಚೆ ಬಂದದ್ದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಪಕ್ಕದ ಗ್ರಾಮದ ವೀರಭದ್ರ ಸ್ವಾಮಿ ಮಂದಿರದ ಪ್ರಧಾನ ಅರ್ಚಕರಾಗಿರುವ, ಜೊತೆಗೆ ಕಲ್ಲಿನ ಕ್ರಷರ್ ಹೊಂದಿರುವ ವಿನಯ್ ಕುಮಾರ್ ಸ್ವಾಮಿಯವರಿಂದ ಜಲ್ಲಿಯ ನೆರವನ್ನ ಪಡೆಯಲು ಗ್ರಾಮಸ್ಥರು ವಿನಯ್ ಕುಮಾರ್ ಸ್ವಾಮಿಯವರನ್ನ ಬೆಟ್ಟಕ್ಕೆ ಬರಮಾಡಿಕೊಂಡರು. ಇನ್ನು ಕೆಲವೊಂದು ಕಾರಣಗಳಿಂದಾಗಿ ವಿನಯ್ ಕುಮಾರ್ ಸ್ವಾಮಿಯವರ ಕ್ರಷರ್ ವ್ಯವಹಾರ ನಿಂತು ಹೋಗಿತ್ತು. ಇನ್ನು ವಿನಯ್ ಕುಮಾರ್ ಸ್ವಾಮಿಯವರು ಬೆಟ್ಟದಲ್ಲಿನ ಗುಹೆಯ ಬಳಿಗೆ ಬಂದ ಕೂಡಲೇ ಒಂದು ಚಕಿತ ಎದುರಾಯಿತು.
ಆ ಚಕಿತವೇ ವಿನಯ್ ಕುಮಾರ್ ರವರ ದೇಹವು ನಡುಗಲು ಆರಂಭಿಸಿದ್ದು. ವಿನಯ್ ಕುಮಾರ್ ಸ್ವಾಮೀಜಿಯವರ ದೇಹವು ನಡುಗಲು ನಿಂತ ನಂತರ ಗುಹಾದೈವವು ಆವೇಶವಾದ ನಂತರ ತಾನು ಯಾರೆಂದು ಹೇಳಿ ನೀವು ರೂಪಿಸಿರುವ ಯೋಜನೆ ಸರಿಯಿಲ್ಲ ಅಂತ ಹೇಳಿಬಿಟ್ಟಿದ್ದು. ನಾನು ಹೇಳಿದಂತೆ ಮಾಡಿರೆಂದು ಆದೇಶ ಮಾಡಿದ್ದು. ಆಗ ಗ್ರಾಮಸ್ಥರು ನೀವು ಹೇಳುವಂತೆ ಮಾಡಲು ಕೋಟಿಗಟ್ಟಲೆ ಹಣ ಬೇಕಾಗುತ್ತೆಂದು ಹೇಳಿದಾಗ ನೀವು ಯಾವುದಕ್ಕೂ ಯೋಚಿಸಬೇಡಿ, ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆಂದು ಹೇಳಿದ್ದು. ಆನಂತರ ವಿನಯ್ ಕುಮಾರ್ ಸ್ವಾಮಿಯವರು ಸಾಮಾನ್ಯ ಸ್ಥಿತಿಗೆ ತಲುಪಿದ್ರು. ನೀವು ಅನ್ಕೊಂಡಾರಂಗೆ ಈ ಜಾಗದಲ್ಲಿ ಏನೂ ಆಗಲ್ಲ ಮಕ್ಕಳ, ನಾನು ನಡೆಸ್ತೀನಿ, ನಾನು ಹೇಳ್ದಂಗೆ ನೀವು ಮಾಡಿ ಅಂತ ನುಡಿದಿದ್ದಾರೆ. ಆವಾಗ ಏನಾಯ್ತು, ಏನು ಮಾಡುವ, ಏನಾಗುತ್ತೆ, ಈ ಸ್ಥಳದಲ್ಲಿ 1.5 ಕೋಟಿಗಿಂತ ಕಡಿಮೆ ಯಾವುದೇ ಕೆಲಸ ಆಗಲ್ಲ. ಇಷ್ಟು ವರ್ಷ ನಾನು ಮಾಡಿಸ್ಕೊಂಡಿರಲ್ಲ, ಈಗ ನಾನು ಮಾಡಿಸ್ತೀನಿ. ಇನ್ನು ಮುಂದೆ ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದ ನನ್ನ ಭಕ್ತರು ಇಲ್ಲಿ ಬರ್ತಾರೆ ಅಂತ ನುಡಿದಿದ್ದಾರೆ ಸ್ವಾಮಿ. ಇಲ್ಲಿನ ದೈವದ ಅಂತಹ ಹೇಳಿಕೆಗೆ ಪೂರಕವಾಗಿ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ನಿಂತು ಹೋಗಿದ್ದ ವಿನಯ್ ಕುಮಾರ್ ಸ್ವಾಮಿಯವರ ಕ್ರಷರ್ ಮತ್ತೆ ಚಾಲನೆಗೊಂಡಿದ್ದು. ಇವರು ದೈವದ ಸೇವೆಗೆ ನಿಂತದ್ದು. ಇನ್ನು ಇದೇ ವೇಳೆ ಗುಹಾ ಮಂದಿರದ ದೈವದ ಕೃಪೆಯಿಂದ ಸಿರಿವಂತರಾಗಿರುವ ಕೊತ್ತನೂರು ನಾಗೇಶ್ ರವರು ಹೊಸ ಮಂದಿರದ ನಿರ್ಮಾಣಕ್ಕೆ, ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಿದ್ದು. ಜೊತೆಗೆ ಗ್ರಾಮಸ್ಥರು ಹಾಗೂ ಭಕ್ತ ಸಮೂಹ ಸೇವೆಗೆ ನಿಂತ ನಂತರ ಇದೀಗ ಒಂದು ಅದ್ಭುತ ಎದುರಾಗಿದೆ. ಆ ಅದ್ಭುತವೇ ಕೋಟಿಗಳ ವೆಚ್ಚದಲ್ಲಿ ಬೆಟ್ಟದ ಮೇಲೆ ಭವ್ಯವಾದ ಮಂದಿರ ನಿರ್ಮಾಣವಾಗಿರುವುದು. ಇಂತಹ ಅದ್ಭುತಕ್ಕೆ ಕಾರಣವಾಗಿರುವ, ಊಹೆಗೂ ನಿಲುಕದ ಅಚ್ಚರಿಗಳಿಗೆ ಕಾರಣವಾಗಿರುವ ಇಲ್ಲಿನ ದೈವಿಕ ಶಕ್ತಿಯಾದರೂ ಯಾವುದೆಂಬ ನಾನಾ ಪ್ರಶ್ನೆಗಳ ಉತ್ತರ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಸ್ವಾಮಿ. ಈ ಹೊಸ ಮಂದಿರದ ಹಿಂದೆ ಬಂಡೆಯ ಕೆಳಗಡೆ ಇರುವ ಗುಹಾದ್ವಾರದಲ್ಲಿ ಇರುವ ಮೂಲ ಮಂದಿರವನ್ನು ಸಹ ಹೊಸದಾಗಿ ಕಟ್ಟಲಾಗಿದೆ. ಮೂಲ ಶಿವಲಿಂಗವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ನೆಲೆಯಾಗಿರುವ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಸ್ವಾಮಿಯ ಪವಾಡಗಳಿಗೆ ಲೆಕ್ಕವಿಲ್ಲ. ಇಲ್ಲಿನ ಅದ್ಭುತ ಶಕ್ತಿಗೆ ಇಲ್ಲಿ ಕೆಲವೊಂದು ರಾತ್ರಿಗಳಲ್ಲಿ ಸಂಚರಿಸುವ ಜ್ಯೋತಿಗಳೇ ಸಾಕ್ಷಿಯಾಗಿವೆ. ಇನ್ನು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಸ್ವಾಮಿಯ ಈ ವಿಸ್ಮಯಕಾರಿ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂದ್ರೆ, ಈ ಕಾರಣಿಕ ಕ್ಷೇತ್ರ ಇರೋದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಕನಕಪುರದಿಂದ 15 ಕಿಲೋಮೀಟರ್ಗಳ ಅಂತರದಲ್ಲಿರುವ ಉದಾರಹಳ್ಳಿಯಲ್ಲಿ. ಉದಾರಹಳ್ಳಿಯ ಪಕ್ಕದಲ್ಲಿರುವ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿರುವ ಉದಾರಹಳ್ಳಿಗೆ ಸಮೀಪದಲ್ಲಿರುವ ಸಿದ್ದೇಶ್ವರ ಸಿದ್ದಪ್ಪಾಜಿ ಸ್ವಾಮಿಯ ಬೆಟ್ಟವು ಸದಾ ಚಕಿತಗಳು ಎದುರಾಗುವಂತಹ ತಾಣವಾಗಿದೆ. ಇಂತಹ ಮಾತುಗಳಿಗೆ ಇಲ್ಲಿ ಕಾಣಿಸಿಕೊಳ್ಳುವ ಜ್ಯೋತಿಗಳೇ ಸಾಕ್ಷಿ. ಒಳಿತನ್ನ ಕಂಡಿರುವ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ
ಹೀಗೂ ಉಂಟೆ. ಇವತ್ತು ನಾವು ನೋಡ್ತಿರೋದು ಕರ್ನಾಟಕದ ಒಂದು ನಿರ್ದಿಷ್ಟ ಬೆಟ್ಟ. ಅದರ ಸುತ್ತ ಇರೋ ಕತೆಗಳು, ನಂಬಿಕೆಗಳು ಇದೆಯಲ್ಲ, ಅವು ಆಧುನಿಕ ಜಗತ್ತಿಗೆ ಒಂಥರ ಸವಾಲ್ ಹಾಕ್ತವೆ. ಹೌದು. ನಮ್ಮತ್ರ ಇರೋದು ಅಂದ್ರೆ ಅಲ್ಲಿನ ಜನರ ಮಾತುಗಳು, ಅವರ ಅನುಭವಗಳು. ಕರೆಕ್ಟ್. ಇಲ್ಲಿ ವಿಶೇಷ ಏನು ಅಂದ್ರೆ ಇವು ಕೇವಲ ಕತೆಗಳಲ್ಲ, ಜನರ ಜೀವನದಲ್ಲಿ ನಡೆದಿದೆ ಅಂತ ಅವರು ನಂಬೋ ಘಟನೆಗಳು. ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಅವರ ಅಚಲ ನಂಬಿಕೆಗಳ ಒಂದು ನೇರ ಚಿತ್ರಣ ಇದು. ಹಾಗಾದ್ರೆ ನಮ್ಮ ಪ್ರಯತ್ನ ಇಷ್ಟೇ, ಆ ಬೆಟ್ಟದ ಸುತ್ತ ಇರೋ ಜನರ ಅನುಭವಗಳು, ಆ ಪವಾಡ ಅಂತಾರಲ್ಲ ಆ ಕತೆಗಳು, ಆಮೇಲೆ ಅಲ್ಲೊಂದು ನಿಗೂಢ ಶಕ್ತಿ ಇದೆ ಅನ್ನೋ ನಂಬಿಕೆ ಇದೆಯಲ್ಲ, ಹೌದು, ಅದನ್ನ ಏನದು ಯಾವುದೇ ಪೂರ್ವಗ್ರಹ ಇಲ್ಲದೆ ಅರ್ಥ ಮಾಡ್ಕೊಳ್ಳೋದು. ಹೇಗೆ ವಿಜ್ಞಾನಕ್ಕೆ ಸುಲಭವಾಗಿ ಸಿಗದ ವಿಷಯಗಳು ಜನರ ಜೀವನದ ಭಾಗವಾಗುತ್ತೆ ಅನ್ನೋದನ್ನ ಗಮನಿಸೋಣ. ಖಂಡಿತ. ಈ ಕಥೆ ಶುರುವಾಗೋದೇ ಒಂಥರ ನಾಟಕೀಯವಾಗಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಾದ ದೊಡ್ಡ ಬದಲಾವಣೆ. ನಂಜುಂಡಪ್ಪ ಅಂತ. ನಂಜುಂಡಪ್ಪ ಅವರು ಬೆಂಗಳೂರಿಗೆ ಬಂದಾಗ ಶುರುವಲ್ಲಿ ದಿನಕ್ಕೆ 300 ರೂಪಾಯಿ ದುಡಿಮೆಗೆ ಪಾನಿಪುರಿ ಗಾಡಿ ತಳ್ತಿದ್ರಂತೆ. ಹೌದು, ಮೂಲದಲ್ಲಿ ಹೇಳೋ ಪ್ರಕಾರ ಕೋರಮಂಗಲ ಸೈಡಲ್ಲೆಲ್ಲ ದಿನಕ್ಕೆ 3-4 ಕಿಲೋಮೀಟರ್ ಗಾಡಿ ತಳ್ಳೋರಂತೆ. ಅಂದ್ರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಯ್ತಾ? ಹೌದು, ಹಾಗಿತ್ತು ಪರಿಸ್ಥಿತಿ. ಅವರ ಹಿನ್ನೆಲೆಯೂ ಅಷ್ಟೇ. ತಂದೆ ಎಳುನೀರ್ ಮಾರೋರು, ಕುರಿ ದನ ಮೇಯಿಸ್ಕೊಂಡು ಆ ತರದ ಬಡತನದಿಂದ ಬಂದವರು. ಆದ್ರೆ ಇವತ್ತು ನೋಡಿ, ಅವರು ಯಶಸ್ವಿ ಉದ್ಯಮಿ, ಬಹುಶಃ ಕೋಟ್ಯಾಧಿಪತಿ ಇರ್ಬೋದು. 4 ಹೋಟೆಲ್ ಓನರ್, ಒಂದು 130-140 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಇದು ಸುಮ್ನೆ ಸಾಧನೆ ಅಲ್ಲ, ನಂಬೋಕೆ ಕಷ್ಟ ಆಗೋವಂತ ಬದಲಾವಣೆ. ಇಲ್ಲೇ ನಾವು ಯೋಚನೆ ಮಾಡಬೇಕಾಗಿರೋದು, ಇಷ್ಟೊಂದು ಯಶಸ್ಸಿಗೆ ಏನು ಕಾರಣ ಅಂತ ಕೇಳಿದ್ರೆ, ನಂಜುಂಡಪ್ಪ ಅವರು ಹೇಳೋದು, ಯಾವುದೇ ಬಿಸ್ನೆಸ್ ಸ್ಟ್ರಾಟಜಿಗಿಂತ ಹೆಚ್ಚಾಗಿ ಅವರು ಯಾವಾಗ್ಲೂ ನೆನಪು ಮಾಡಿಕೊಳ್ಳುವ ಒಂದು ಬೆಟ್ಟ, ನಾನು ಸದಾ ಸ್ಮರಿಸುತ್ತಿದ್ದ ನನ್ನ ಜೀವನದಲ್ಲಿ ಅಚ್ಚರಿಗಾನು ಎದುರಾಗಿಸಿರುವಂತಹ ಬೆಟ್ಟ. ಅದೇ ತನ್ನ ಏಳಿಗೆಗೆ ಕಾರಣ ಅಂತ ಅವರು ಗಟ್ಟಿಯಾಗಿ ನಂಬಿದ್ದಾರೆ. ಅಂದ್ರೆ ಬರೀ ಕಷ್ಟಪಟ್ಟು ದುಡಿದಿದ್ದಲ್ಲ, ವ್ಯಾಪಾರ ಚಾಕಚಕ್ಯತೆನೂ ಅಲ್ಲ, ಬೇರೆ ಏನೋ ಒಂದು ಶಕ್ತಿ ಇದೆ ಅಂತ ಅವಳ ನಂಬಿಕೆನಾ? ಹೌದು, ಅವರ ಮಾತು ಕೇಳಿದ್ರೆ ಹಾಗೆ ಅನ್ಸುತ್ತೆ. ಇದು ಬರೀ ಧಾರ್ಮಿಕ ನಂಬಿಕೆ ಮಾತ್ರ ಅಲ್ಲ, ಬಹುಶಃ ಅವರ ಮನೋಬಲ ಇದೆಯಲ್ಲ, ಕಷ್ಟ ಬಂದಾಗ ಕುಗ್ಗದೇ ಇರೋಕೆ ಈ ನಂಬಿಕೆ ಒಂಥರ ಆಧಾರ ಆಗಿರ್ಬೋದು. ಇಂಥ ನಂಬಿಕೆಗಳು ಒಬ್ಬ ವ್ಯಕ್ತಿ ಮೇಲೆ, ಅವರ ಕೆಲಸದ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅನ್ನೋಕೆ ಇದೊಂದು ಉದಾಹರಣೆ. ಆ ಬೆಟ್ಟದ ಶಕ್ತಿ ಮೇಲಿನ ನಂಬಿಕೆ ಅವರ ಪೂರ್ತಿ ಲೈಫ್ನೇ ಚೇಂಜ್ ಮಾಡಿರ್ಬೋದು. ಹಾಗಾದ್ರೆ ಆ ಬೆಟ್ಟದ ಕಡೆಗೆ ಹೋಗೋಣ. ಅಲ್ಲೇನ್ ವಿಶೇಷ? ಮೂಲಗಳ ಪ್ರಕಾರ ಅಲ್ಲಿ ಒಂದು ಹಳೆ ಗುಹೆ ಇದೆಯಂತೆ. ಹೌದು, ಪ್ರಾಚೀನ ಗುಹೆ. ಅದರೊಳಗೆ ಒಂದು ವಿಗ್ರಹ ಸುಮಾರು 500 ವರ್ಷ ಹಳೆದಿರಬಹುದು ಅಂತ ನಂಬ್ತಾರೆ. ಪ್ರಾಚೀನತೆ, ರಹಸ್ಯ ಎರಡೂ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಆ ವಿಗ್ರಹಕ್ಕೆ ಒಂದು ನಾಗರಹಾವು ಕಾವಲಿದೆ ಅಂತ ಜನ ಗಟ್ಟಿಯಾಗಿ ನಂಬಿದ್ದಾರೆ. ಹೌದಾ? ಹೌದು. ವಿಡಿಯೋದಲ್ಲಿ ಕೆಲವರು ಹೇಳೋದು ಕೇಳದೆ, ಆ ವಿಗ್ರಹದ ಹತ್ರ ಹಾವು ನೋಡಿದೀವಿ, ಆದ್ರೆ ಅದು ಯಾರಿಗೂ ಏನೂ ಮಾಡಲ್ಲ, ಸರ್ಪ ಬಂದ್ರೂ ಅವರಿಗೆ ಇದಿಲ್ಲ, ಅವ್ರ ಪಕ್ಕದಲ್ಲೇ ಇದ್ರೂ ಏನೂ ಮಾಡಲ್ಲ, ಸುಮ್ನಿರಿ ಅನ್ನೋರು ಅಂತ ಒಬ್ರು ಹೇಳ್ತಾರೆ. ಅಂದ್ರೆ ಆ ಹಾವನ್ನ ದೇವರ ತರ ನೋಡ್ತಾರಾ? ಹೌದು, ದೈವಿಕ ಶಕ್ತಿಯ ಭಾಗ ಅದು ಅನ್ನೋ ತರ. ಅಷ್ಟೇ ಅಲ್ಲ, ಇನ್ನೂ ನಿಗೂಢವಾದ ವಿಷಯಗಳು ಇವೆ. ಏನು? ಕೆಲವರಿಗೆ ಅಲ್ಲಿ ಆ ಜಾಗದಲ್ಲಿ ಋಷಿ ಮುನಿಗಳು ಧ್ಯಾನ ಮಾಡ್ತಾ ಇರೋ ತರ ಕಾಣಿಸ್ಕೊಂಡಿದ್ದಾರಂತೆ. ಓಹೋ, ಇದು ಸ್ಥಳದ ಪಾವಿತ್ರತೆಯನ್ನ ಇನ್ನೂ ಹೆಚ್ಚು ಮಾಡುತ್ತೆ ಅಲ್ವಾ? ಹೌದು, ಖಂಡಿತ. ಇಂತಹ ನಂಬಿಕೆಗಳು ಆ ಜಾಗಕ್ಕೆ ಒಂಥರ ಅಲೌಕಿಕ ಟಚ್ ಕೊಡುತ್ತೆ. ಋಷಿಮುನಿಗಳಿದ್ದಾರೆ ಅಂದರೆ ಆ ಸ್ಥಳದ ಆಧ್ಯಾತ್ಮಿಕ ಮಹತ್ವ, ಅದರ ಶುದ್ಧತೆ, ಅದಕ್ಕೆ ಇರ್ಬೇಕು ನೋಡಿ, ಅಲ್ಲಿ ಹೋಗಕ್ಕೆ ಕೆಲವು ನಿಯಮಗಳನ್ನ ಇಟ್ಟಿದ್ದಾರೆ. ಹೌದು, ಆ ನಿಯಮಗಳು ಏನವು? ಮುಖ್ಯವಾಗಿ ಮಾಂಸ ತಿಂದು ಹೋಗೋಗಿಲ್ಲ, ಕುಡಿದು ಹೋಗೋಗಿಲ್ಲ. ಇದು ಬರೀ ಸಂಪ್ರದಾಯನಾ ಅಥವಾ? ಸಂಪ್ರದಾಯಕ್ಕಿಂತ ಹೆಚ್ಚಾಗಿ ಆ ಜಗದ ಪಾವಿತ್ರ್ಯತೆ ಕಾಪಾಡೋಕೆ ಒಂದು ರೀತಿ ಸಾಮಾಜಿಕ ಕಟ್ಟಳೆನೂ ಹೌದು. ಈ ನಿಯಮ ಮೀರಿದ್ರೆ ಏನೋ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ಅದಕ್ಕೆ ಒಂದು ಉದಾಹರಣೆನ ಹೇಳ್ತಾರೆ ನೋಡಿ. ಬಂಡೆ ಒಡೆಯೋ ಕೆಲ್ಸಕ್ಕೆ ಬಂದಿದ್ದ ಒಬ್ಬ ಕಾರ್ಮಿಕ ಗೊತ್ತಿಲ್ಲದೆ ಮಾಂಸ ತಿನ್ಬಿಟ್ಟು ಬಂದಿದ್ದಾನಂತೆ. ಆಮೇಲೆ ಬಂದ ಸ್ವಲ್ಪ ಹೊತ್ತಲ್ಲೇ ಅಲ್ಲೇ ರಕ್ತವಾಂತಿ ಮಾಡ್ಕೊಂಡಂತೆ. ಏನೋ ಇಮಿಟ್ ಆಗೋಯ್ತು, ಬ್ಲಡ್ ಅದ್ದೇ ಒಮಿಟ್ ಆಯ್ತು ಅವರಿಗೆ ಅಂತ ಅಲ್ಲಿದ್ದವ್ರು ಹೇಳಿದ್ದಾರೆ. ಆಮೇಲೆ ಅವನೇ ಒಪ್ಕೊಂಡಂತೆ ಮಾಂಸ ತಿಂದಿದ್ದೆ ಅಂತ. ಇದನ್ನ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಅಂದ್ರೆ ನಿಯಮ ಮೀರಿದ್ರೆ ತಕ್ಷಣ ರಿಸಲ್ಟ್ ಸಿಗತ್ತಾ? ಹೌದು, ಜನ ಹಾಗೇ ನಂಬೋದು. ಈ ಘಟನೆ ಆ ನಂಬಿಕೆನ ಇನ್ನೂ ಸ್ಟ್ರಾಂಗ್ ಮಾಡಿದೆ. ಆ ಜಾಗದ ಶಕ್ತಿ ಬಗ್ಗೆ ಒಂಥರ ಭಯ, ಗೌರವ ಎರಡೂ ಇದೆ. ಒಳಗಡೆ ಹೋದ್ರೆ ಮೈ ರೋಮ ನಿಲ್ತದೆ ಅಂತನೂ ಕೆಲವರು ಹೇಳೋದು ಕೇಳಿದೆ.
ಆ ವಾತಾವರಣದಲ್ಲಿ ಏನೋ ವಿಶೇಷತೆ ಇದೆ ಅನ್ಸುತ್ತೆ. ಈಗ ಆ ಬೆಟ್ಟದ ರಾತ್ರಿ ರಹಸ್ಯಗಳ ಬಗ್ಗೆ ಮಾತಾಡೋಣ. ಇಲ್ಲೊಂದು ನಿಜವಾಗ್ಲೂ ಕುತೂಹಲ ಕೆರಳಿಸೋ ವಿಷಯ ಇದೆ. ರಾತ್ರಿ ಹೊತ್ತು ಬೆಟ್ಟದ ಮೇಲೆ ವಿಚಿತ್ರವಾದ ಬೆಳಕುಗಳು ಕಾಣಿಸುತ್ತವಂತೆ. ಹೌದು, ಇದು ಕೂಡ ಬಹಳಷ್ಟು ಜನ ಹೇಳೋ ಮಾತು. ಶ್ರೀಕಂಠಣ್ಣ ಅಂತ ಒಬ್ರು ಮತ್ತೆ ಕೆಲವು ಹುಡುಗರು ಸೇರ್ಕೊಂಡು ರಾತ್ರಿ ಮರ ಕಡಿಯೋಕ್ ಹೋಗಿದ್ರಂತೆ. ಒಂದ್ ರಾತ್ರಿ 8:30-9 ಗಂಟೆ ಸುಮಾರು. ಆಗ ಏನಾಯ್ತು? ಅವರು ಬೆಟ್ಟದ ಮೇಲೆ ಕೆಲಸ ಮಾಡ್ತಿದ್ದಾಗ ಪಕ್ಕದ ಇನ್ನೊಂದು ಬೆಟ್ಟದಿಂದ ಜೋರಾಗಿ ಒಂದು ಬೆಳಕು, ಠೀಟ್ ಯಾರೋ ದೊಡ್ಡ ಟಾರ್ಚ್ ಹಾಕಿದಾಗೆ ಇವ್ರ ಕಡೆಗೆ ಬಂದಿದ್ದೆ ಅಂತೆ. ಅಲ್ಲಿಂದಾಣ ಬ್ಯಾಟ್ರಿ ಬಂದಂಗ್ ಬಂತು ಹಿಂಗೆ ಅಂತ ಅವರೇ ವಿವರಿಸ್ತಾರೆ. ಅಯ್ಯೋ, ಆಮೇಲೆ? ಅವ್ರ ಜೊತೆ ಇದ್ದ ಒಬ್ಬ ಹುಡುಗ ಧೈರ್ಯ ಮಾಡಿ ಆ ಬೆಳಕನ್ನ ಹಿಡಿಯೋಣ ಅಂತ ಅದ್ರ ಕಡೆ ಹೊಡೆದನಂತೆ. ಆದ್ರೆ ಅವನ ಹತ್ರ ಹೋಗ್ತಿದ್ದ ಹಾಗೆ ಆ ಬೆಳಕು ಸಡನ್ ಆಗಿ ಮಾಯ. ಹುಡುಗ ಬ್ಯಾಲೆನ್ಸ್ ತಪ್ಪಿ ಬಿದ್ಬಿಟ್ನಂತೆ. ಅಲ್ಲಿಗೆ ಹೋಗ್ಕೊಂಡು ಕೆಟ್ಕೊಂಡು ರಪ್ಪ ಬಿದೋದೋ ಅದು ಮಾಯ ಆಗೋಯ್ತಂತಾರೆ. ಇದ ಬೆಳಕು ಸಾಮಾನ್ಯ ಅಲ್ಲ ಅನ್ನೋದನ್ನ ತೋರ್ಸುತ್ತೆ. ಈ ಬೆಳಕು ಒಂದೇ ತರ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಕಾಣಿಸ್ತಾ? ಇಲ್ಲ, ಬೇರೆ ಬೇರೆ ತರ ಅಂತಾರೆ. ಕೆಲವರಿಗೆ ಟಾರ್ಚ್ ಲೈಟ್ ತರ ಕಂಡ್ರೆ, ಇನ್ನು ಕೆಲವರಿಗೆ ಉರಿಯೋ ಬೆಂಕಿ ಉಂಡೆ ತರ. ಇಲ್ಲೊಂದು ಉರಿತಾ ಇದ್ರೆ ಅಲ್ಲೊಂದು ತುರಿದು ಅಂತ ಹೇಳ್ತಾರೆ. ಬೆಂಕಿ ಉಂಡೆ ಥರನಾ? ಹೌದು. ಮತ್ತೆ ಕೆಲವರು ನೋಡಿದ್ದೀವಿ ಅನ್ನೋದು ಸಾಲಾಗಿ ಜ್ಯೋತಿಗಳು ಹೋಗೋ ತರ. ಸಾಲು ಸಾಲು ಜ್ಯೋತಿಗಳು? ಅದ್ರ ಬಗ್ಗೆ ಏನು ನಂಬಿಕೆ? ಲೋಕಲ್ಸ್ ನಂಬೋದೇನಂದ್ರೆ ಅದು ಬೇರೆ ಯಾರೂ ಅಲ್ಲ, ದೇವರೇ ಪಂಜು ಹಿಡ್ಕೊಂಡು ಬೆಟ್ಟದ ಮೇಲೆ ಓಡಾಡೋ ದೃಶ್ಯ ಅದು ಅಂತ. ನಾವು ಕಣ್ಣಾರ ನೋಡಿರೋದು ಅಂದ್ರೆ ಪಂಜು ರೂಪದಲ್ಲಿ ದೇವರು ಸಂಚಾರಣೆ ಆಗೋದು ಅಂತ ಒಬ್ರು ಧೈರ್ಯವಾಗಿ ಹೇಳ್ತಾರೆ. ಈ ಅಮಾವಾಸ್ಯೆ ಒಮ್ಮೆಲೆಲ್ಲ ನಾವು ಕಣ್ಣಾರ ನೋಡಿರೋದು. ಇನ್ನೊಬ್ರು ಒಂದೆರಡಲ್ಲ, 10 ಬರ್ತಾ ಇರ್ತಾವ. ಅವು ಈಗಲೂ ಕಾಣಿಸ್ತದೆ. ಪ್ರತಿ ಅಮಾವಾಸ್ಯೆ ಓಣಮೇಲೆ ನೋಡಿದ್ರೆ ಕಾಣಿಸ್ತದೆ, ಹತ್ಕೊಂಡು ಹೊರ್ತು ದೀಪ ಹತ್ಕೊಂಡು ಬಂದಂಗೆ ಅಂತಾರೆ. ಅಮಾವಾಸ್ಯೆ ಹುಣ್ಣಿಮೆ ದಿನಾನೇ ಜಾಸ್ತಿ ಕಾಣಿಸುತ್ತೆ ಅನ್ನೋದು ಗಮನಾರ್ಹ ಅಲ್ವಾ? ಇದಕ್ಕೇನಾದ್ರೂ ವೈಜ್ಞಾನಿಕ ಕಾರಣ ಇರ್ಬೋದಾ? ಹಾ, ಹೇಳೋದು ಕಷ್ಟ. ಬಯೋಲ್ಯೂಮಿನೆಸೆನ್ಸ್ ಅಥವಾ ಬೇರೆ ಏನಾದ್ರೂ ಅನಿಲಗಳಿರ್ಬೋದಾ ಅಂತ ಗೆಸ್ ಮಾಡ್ಬೋದು ಅಷ್ಟೇ. ಆದರೆ ಈ ವರದಿಗಳು ತುಂಬಾ ಸ್ಪೆಸಿಫಿಕ್ ಆಗಿವೆ ನೋಡಿ. ಟಾರ್ಚ್, ಬೆಂಕಿ ಉಂಡೆ, ಸಾಲು ಜ್ಯೋತಿ, ಹೌದು, ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ಅಂತ ನಿರ್ದಿಷ್ಟ ದಿನ ಹೇಳ್ತಾರಲ್ಲ, ಅದು ಇದನ್ನ ಸಂಸ್ಕೃತಿ ಧರ್ಮದ ಕಡೆಗೆ ಕೊಂಡೊಯ್ಯುತ್ತೆ. ಸ್ಥಳೀಯರಿಗೆ ಮಾತ್ರ ಇವು ನಿಜವಾದ ಅನುಭವಗಳು, ಅವರ ರಿಯಾಲಿಟಿಯ ಒಂದು ಭಾಗ. ಈ ಬೆಳಕುಗಳ ಕಥೆ ಅಷ್ಟೇ ಅಲ್ಲ, ಈ ಬೆಟ್ಟದ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಪವಾಡಗಳು ನಡೆದಿವೆ ಅಂತನೂ ಹೇಳ್ತಾರಲ್ವಾ? ಹೌದು, ಖಂಡಿತ. ಮೂಲದಲ್ಲಿ ತುಂಬಾ ಉದಾಹರಣೆಗಳಿವೆ. ಒಂದು ನೋಡಿ, ನಾಗರ ಪಂಚಮಿ ದಿನ ಆ ಗುಹೆಯಲ್ಲಿನ ಮೂಲ ವಿಗ್ರಹದ ಮೇಲೆ ನಿಜವಾದ ನಾಗರ ಹಾವು ಬಂದು ಕೂತಿತ್ತಂತೆ. ನಿಜವಾಗ್ಲೂ? ಹೌದು. ಆಗಿನ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ನೋಡಿದ್ರು ಅಂತ ವರದಿಯಾಗಿದೆ. ಇದು ಆ ಸರ್ಪ ಕಾವಲು ಅನ್ನೋ ನಂಬಿಕೆನೇ ಇನ್ನು ಗಟ್ಟಿ ಮಾಡುತ್ತೆ. ಇದಲ್ದೆ ಆರೋಗ್ಯ ಸರಿ ಹೋದ ಕಥೆಗಳು ಇವ್ಯಾ? ಹೌದು. ಬಹುಶಃ ಎಲ್ಲಕ್ಕಿಂತ ಡ್ರಮ್ಯಾಟಿಕ್ ಅನ್ಸೋದು ರಾಮಕೃಷ್ಣ ಅನ್ನೋರ್ ಕಥೆ. ಅವರು ಮೊದಲಿಗೆ ದೇವರಲ್ಲಿ ಅಷ್ಟೊಂದು ನಂಬಿಕೆ ಇಟ್ಟಿರೋರಲ್ಲ. ಯಾರಾರ ಪ್ರಸಾದ ಕೊಟ್ರೂ ತಿಂತಾರು ಇರಲ್ಲ, ಆ ಥರ ಇದ್ದವನು ಅಂತ ಅವರೇ ಹೇಳಿದ್ದಾರೆ. 1.5 ವರ್ಷದ ಹಿಂದೆ ಅವರ ಎದೆ ಹತ್ರ ಒಂದು ಗಡ್ಡೆ ಬಂದಿದೆ. ಟೆಸ್ಟ್ ಮಾಡಿದಾಗ ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಅಯ್ಯೋ. ಡಾಕ್ಟರ್ಗಳು ಆಪರೇಷನ್ ಮಾಡಿದ್ರೂ ಬದುಕೋದು ಕಷ್ಟ ಅಂದಿದ್ರಂತೆ. ಅಂಥ ಸ್ಥಿತಿಯಲ್ಲಿ ಅವ್ರೇನ್ ಮಾಡಿದ್ರು? ತುಂಬ ಬೇಜಾರಾಗಿ ಬೇರೆ ದಾರಿ ಕಾಣದೆ ಈ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದಾರೆ. ಗುಹೆ ಮುಂದೆ ನಿಂತು ಕಣ್ಣೀರ್ ಹಾಕಿ ಕಾಪಾಡತಂದೆಯೇ ಅಂತ ಬೇಡ್ಕೊಂಡ್ರಂತೆ. ಆಮೇಲೆ ನಡೆದಿದ್ದೇ ಆಶ್ಚರ್ಯ. ಆಪರೇಷನ್ ಸಕ್ಸಸ್ ಆಯಿತು. ಕ್ಯಾನ್ಸರಿಂದ ಪೂರ್ತಿ ಗುಣಮುಖರಾದರು. ಇದು ಅವರ ಜೀವನನೇ ಬದಲಾಯಿಸ್ತು. ಈಗ ಬೆಟ್ಟದ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡಿದ್ದಾರೆ. ಇದು ವೈದ್ಯಕೀಯ ಚಿಕಿತ್ಸೆನಾ ಅಥವಾ ನಂಬಿಕೆನಾ ಅಥವಾ ಎರಡೂನಾ? ಖಂಡಿತ ಎರಡೂ ಇರ್ಬೋದು. ಮೆಡಿಕಲ್ ಟ್ರೀಟ್ಮೆಂಟ್ ಮುಖ್ಯ ಪಾತ್ರ ವಹಿಸಿದೆ. ಆದರೆ ಗುಣ ಆಗೋಕೆ ಮನಸ್ಸಿನ ಸ್ಥಿತಿ, ಪಾಸಿಟಿವ್ ಆಟಿಟ್ಯೂಡ್, ನಂಬಿಕೆ ಎಲ್ಲವೂ ಮುಖ್ಯ ಅಂತ ಈಗ ಹೇಳ್ತಾರಲ್ವಾ? ರಾಮಕೃಷ್ಣ ಅವ್ರ ಕೇಸ್ನಲ್ಲಿ ಆ ಸ್ಥಿತಿಯಲ್ಲಿ ಅವ್ರಿಗೆ ಸಿಕ್ಕಿದ ನಂಬಿಕೆ ಅವರ ರಿಕವರಿಗೆ ಹೆಲ್ಪ್ ಮಾಡಿರ್ಬೋದು. ಅಥವಾ ಇದು ವಿವರಿಸಲಾಗದ ಘಟನೆನೂ ಆಗಿರ್ಬೋದು. ಅಲ್ಲಿನ ಜನ ಇದನ್ನ ದೇವರ ಪವಾಡ ಅಂತಾನೆ ಹೇಳ್ತಾರೆ. ಇದೇ ತರಹ ಬೇರೆ ಉದಾಹರಣೆಗಳು ಇದೆ. ರಾಜಶೇಖರ್ ಅನ್ನೋರ್ ತಂದೆ, ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿದ್ದವರು. ತುಂಬಾ ಸೀರಿಯಸ್ ಆಗಿ ಹುಷಾರ್ ತಪ್ಪಿ ಬದುಕಲ್ರು, ಇಡೀ ಊರವರು ಮಾತಾಡ್ತಿಡ್ರು ಅನ್ನೋ ಸ್ಥಿತಿಗೆ ಬಂದಿದ್ರಂತೆ. ಆಗ ಮಗ ರಾಜಶೇಖರ್ ಇಲ್ಲಿಗೆ ಬಂದು ಅಪ್ಪನ ಆರೋಗ್ಯಕ್ಕಾಗಿ ಬೇಡ್ಕೊಂಡ ಮೇಲೆ ಅವರ ತಂದೆ ಹುಷಾರಾಗಿ ಮೊದ್ಲಿನ ಆದ್ರು ಅಂತ ರಾಜಶೇಖರ್ ಅವರೇ ಹೇಳ್ತಾರೆ. ತಿರ್ಗಾ ಮೊದಲನ ಸ್ಥಿತಿ ಹೆಂಗಿದ್ರೂ ಹಂಗಾಗುತ್ತೆ ಅಂತ. ಮಕ್ಕಳಾಗದಿದ್ರಿಗೂ ಏನಾದ್ರು? ಹೌದು, ಅದಕ್ಕೂ ಒಂದು ಉದಾಹರಣೆ ಇದೆ. ಮದುವೆಯಾಗಿ 5 ವರ್ಷ ಮಕ್ಕಳಾಗಿರ್ಲಿಲ್ಲ ಒಂದು ದಂಪತಿಗೆ. ಸ್ಥಳೀಯ ಅರ್ಚಕರಾದ ವಿನಯ್ ಕುಮಾರ್ ಸ್ವಾಮಿಗಳ ಸಲಹೆ ಮೇಲೆ ಇಲ್ಲಿಗೆ ಬಂದು ಪೂಜೆ ಮಾಡಿದ್ದಾರೆ. ವಿಶೇಷವಾಗಿ ಆ ಮಹಿಳೆ ಗಂಗೆ ಪೂಜೆ ಮಾಡಿ ಅಲ್ಲಿನ ತೀರ್ಥ ಇರಬೇಕು, ನೀರು ಹಾಕಿಸ್ಕೊಂಡ್ಮೇಲೆ ಅವರಿಗೆ ಮಗುವಾಯ್ತಂತೆ. 5 ವರ್ಷ ಮಕ್ಕಳಾಗಿರಲ್ಲ. ಅವರನ್ನ ನಾನೇ ಕರ್ಕೊಂಡು ಬಂದು ಇಲ್ಲಿ ಈಗ ಹೆಣ್ಮಗುವಾಗಿದೆ ಅಂತ ವಿನಯ್ ಕುಮಾರ್ ಸ್ವಾಮಿ ಹೇಳ್ತಾರೆ.
ನೋಡಿ, ಈ ಥರ ಕಥೆಗಳು ವೈಯಕ್ತಿಕ ಮಟ್ಟದಲ್ಲಿ ನಂಬಿಕೆ ಜಾಸ್ತಿ ಮಾಡುತ್ತವೆ, ಆಮೇಲೆ ಊರಲ್ಲಿ ಹರಡಿ ಆ ಸ್ಥಳದ ಮಹತ್ವ ಇನ್ನೂ ಹೆಚ್ಚಾಗುತ್ತೆ. ಈ ಎಲ್ಲ ನಂಬಿಕೆಗಳು, ಅನುಭವಗಳು ಇವೆಲ್ಲ ಸೇರಿ ಆ ಜಾಗದ ಅಭಿವೃದ್ಧಿಗೂ ಕಾರಣ ಆಗಿರ್ಬೇಕಲ್ವಾ? ಹೌದು. ಆ ದೇವಸ್ಥಾನ ಕಟ್ಟಿಸಿದ ಬಗ್ಗೆನೂ ಹೇಳಿದ್ರಲ್ಲ? ಹೌದು, ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ. ಆ ಗುಹೆ ಎಂಟ್ರೆನ್ಸ್ ಹತ್ರ ಒಂದು ದೊಡ್ಡ ಬಂಡೆ ಕೆಳಗೆ ಹಳೆ ಕಾಲದ ಹಾಳಾಗಿದ್ದ ಒಂದು ಚಿಕ್ಕ ದೇವಸ್ಥಾನ ಇತ್ತಂತೆ. ಅದನ್ನ ಸರಿಪಡಿಸಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಊರ ಜನರಿಗೆ ಸುಮಾರು 50 ವರ್ಷದಿಂದ ಆಸೆ ಇತ್ತಂತೆ. ಆದ್ರೆ ಒಂದು ಭಯ ಇತ್ತು. ಏನ್ ಭಯ? ಅದೇ, ಆ ಜಾಗದಲ್ಲಿ ನಾಗರಹಾವುಗಳು, ಋಷಿಮುನಿಗಳು ಓಡಾಡ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ. ಹೌದು. ಅದಕ್ಕೆ ಆ ಹಳೆ ಕಟ್ಟಡ ಕೆಡವಿದ್ರೆ ಏನಾದ್ರೂ ತೊಂದರೆ ಆಗುತ್ತೇನೋ, ಅವರ ಓಡಾಟಕ್ಕೆ ಅಡ್ಡಿ ಆಗುತ್ತೇನೋ ಅಂತ ಹೆದರ್ಕೊಂಡಿದ್ರು. ನಾವು ಕೈ ಹಾಕಿದ್ರೆ ಏನಾದ್ರೂ ಆಗ್ಬೋದೇನೋ ಅನ್ನೋ ತರಕ್ಕೆ ಭಯ ಇತ್ತು ಅಂತ ಒಬ್ರು ಹೇಳ್ತಾರೆ. ಇದು ಆ ಜಾಗದ ಮೇಲಿನ ಗೌರವ ಜೊತೆಗೆ ಒಂದು ಎಚ್ಚರಿಕೆಯನ್ನು ತೋರಿಸುತ್ತೆ. ಹಾಗಾದ್ರೆ ಕೆಲ್ಸ ಶುರು ಮಾಡಿದ್ದು ಹೇಗೆ? ಕೊನೆಗೆ ಊರವರು ಕೋಡಂಬಳ್ಳಿ ಶಿವಕುಮಾರ ಸ್ವಾಮಿಗಳು ಅಂತ ಒಬ್ರು ಗುರುಗಳ ಹತ್ರ ಹೋಗಿ ಕೇಳಿದ್ರು. ಅವರ ಗೈಡೆನ್ಸ್ನಲ್ಲಿ ಬೇಕಾದ ಶಾಂತಿ, ಹೋಮ ಎಲ್ಲ ಮಾಡಿ ಕೆಲಸ ಶುರು ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಶುರುವಲ್ಲಿ ಒಂದು 6-7 ಲಕ್ಷ ಖರ್ಚಲ್ಲಿ ಅಲ್ಲೇ ಒಂದು ಚಿಕ್ಕ ಗುಡಿ ಕಟ್ಟೋಣ ಅಂತ ಪ್ಲಾನ್ ಇತ್ತು. ಆದ್ರೆ ಆಮೇಲೆ ಪ್ಲಾನ್ ಚೇಂಜ್ ಆಯ್ತಾ? ಏನೋ ಅನಿರೀಕ್ಷಿತ ಘಟನೆ ನಡೀತು ಅಂದ್ರಲ್ಲ? ಹೌದು, ಇಲ್ಲೇ ನೋಡಿ ಕತೆಗೆ ಒಂದು ಟ್ವಿಸ್ಟ್. ಆ ಕೆಲ್ಸಕ್ಕೆ ಜಲ್ಲಿ ಬೇಕಲ್ಲ, ಅದಕ್ಕೆ ಸಹಾಯ ಕೇಳೋಕೆ ಪಕ್ಕದ ಹಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನದ ಪೂಜಾರಿ ವಿನಯ್ ಕುಮಾರ್ ಸ್ವಾಮಿಗಳನ್ನ ಕರೆಸಿದ್ರು. ವಿನಯ್ ಕುಮಾರ್ ಸ್ವಾಮಿಗಳು ಪೂಜಾರಿ ಜೊತೆಗೆ ಕ್ರಷರ್ ಬಿಸ್ನೆಸ್ ಕೂಡ ಮಾಡ್ತಿದ್ರು. ಆದ್ರೆ ವಿಪರ್ಯಾಸ ಅಂದ್ರೆ ಆ ಟೈಮ್ನಲ್ಲಿ ಏನೋ ಕಾರಣಕ್ಕೆ ಅವರ ಕ್ರಷರ್ ನಿಂತೋಗಿತ್ತಂತೆ. ಅವರು ಗುಹೆ ಹತ್ರ ಬಂದಾಗ ಏನಾಯ್ತು? ಅವರು ಅಲ್ಲಿ ಬಂದ್ ನಿಂತ ಸ್ವಲ್ಪ ಹೊತ್ತಲ್ಲೇ ವಿನಯ್ ಕುಮಾರ್ ಸ್ವಾಮಿಗಳ ಮೈ ಇದ್ದಕ್ಕಿದ್ದಂತೆ ನಡುಗೋಕ್ ಶುರುವಾಯಿತು. ಅವ್ರ ಮೇಲೆ ದೇವ್ರು ಬಂದಂಗಾಯ್ತು. ದೈವ ಆವೇಶ ಅಂತಾರಲ್ಲ, ಆ ಥರ. ದೇವ್ರು ಬಂತಾ? ಹೌದು, ಅಂದ್ರೆ ದೈವಿಕ ಶಕ್ತಿ ಆ ವ್ಯಕ್ತಿ ಮೂಲಕ ಮಾತಾಡೋದು ಅಂತ ನಂಬಿಕೆ. ಆವೇಶ ಬಂದ ದೇವ್ರು ಏನ್ ಹೇಳಿತು? ಆವೇಶದಲ್ಲಿದ್ದ ದೇವರು ತಾನು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಸ್ವಾಮಿ ಅಂದ್ರೆ ಆ ಬೆಟ್ಟದ ದೇವರು ಅಂತ ಹೇಳಿ ಊರವರು ಹಾಕಿದ್ದ ಚಿಕ್ಕ ಗುಡಿ ಪ್ಲಾನ್ ಸರಿಯಿಲ್ಲ ಅಂದ್ರಂತೆ. ನೀವು ಅನ್ಕೊಂಡ್ರಂಗೆ ಈ ಜಾಗದಲ್ಲಿ ಏನೂ ಆಗಲ್ಲ ಮಕ್ಕಳಾ, ನಾನ್ ನಡೆಸ್ತೀನಿ, ನಾನ್ ಹೇಳ್ದಂಗೆ ನೀವು ಮಾಡಿ ಅಂತ ಹೇಳಿ ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡಿ, 1.5 ಕೋಟಿಗಿಂತ ಕಡಿಮೆ ಯಾವುದೇ ಕೆಲಸ ಆಗಲ್ಲ, ಎಲ್ಲವನ್ನೂ ನಾನೇ ನೋಡ್ಕೊಳ್ತೇನೆ, ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದ ನನ್ನ ಭಕ್ತರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ದೊಡ್ಡ ದೇವಸ್ಥಾನ ಕೊಟ್ಟೋಕೆ ಸೂಚನೆ ಕೊಟ್ರಂತೆ. ಇದು ನಿಜವಾಗ್ಲೂ ನಂಬೋಕಾಗ. ಆಮೇಲೆ ಹಾಗೆ ನಡೆದಿದ್ದು ಇನ್ನೂ ಆಶ್ಚರ್ಯ ಅಂತ ಮೂಲದಲ್ಲಿ ಹೇಳ್ತಾರೆ. ನಿಂತೋಗಿದ್ದ ವಿನಯ್ ಕುಮಾರ್ ಸ್ವಾಮಿಗಳ ಕ್ರಷರ್ ಬಿಸ್ನೆಸ್ ಸಡನ್ ಆಗಿ ಮತ್ತೆ ಶುರುವಾಯ್ತಂತೆ. ಹೌದಾ? ಇದನ್ನ ದೇವರ ಅನುಗ್ರಹ ಅಂತಾನೆ ತಿಳಿದು ಅವರು ಪೂರ್ತಿಯಾಗಿ ದೇವರ ಸೇವೆಗೆ ನಿಂತ್ಕೊಂಡ್ರು. ಆ ದೊಡ್ಡ ದೇವಸ್ಥಾನ ಕಟ್ಟೋಕೆ ಹಣ ಇಲ್ಲಿಂದ ಬಂತು? ಅದೇ, ದೇವರ ಕೃಪೆಯಿಂದ ಶ್ರೀಮಂತರಾಗಿದ್ದಾರೆ ಅಂತ ಹೇಳಲಾಗೋ ಕೊತ್ತನೂರು ನಾಗೇಶ್ ಅಂತ ಇನ್ನೊಬ್ಬರು ಮುಖ್ಯ ಬಕರು ಮುಂದೆ ಬಂದರು. ಅವರ ದೊಡ್ಡ ದೇಣಿಗೆ, ವಿನಯ್ ಕುಮಾರ್ ಸ್ವಾಮಿಗಳ ಪ್ರಯತ್ನ, ಊರವರ ಸಹಕಾರ ಎಲ್ಲ ಸೇರಿ ಸುಮಾರು 1.5 ಕೋಟಿ ಖರ್ಚಲ್ಲಿ ಈಗಲ್ಲಿ ಒಂದು ಭವ್ಯವಾದ ದೇವಸ್ಥಾನ ಇದೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಮೂಲ ಗುಹೆ, ಅದರ ಒಳಗಿನ ವಿಗ್ರಹದ ಜಾಗ ಅದಕ್ಕೇನೂ ಡಿಸ್ಟರ್ಬ್ ಮಾಡಿಲ್ಲ. ಹೋ, ಸರಿ. ಆ ಹಳೆ ಗುಡಿ ಇದ್ದ ಜಾಗದಲ್ಲೇ, ಅಂದ್ರೆ ಬಂಡೆ ಕೆಳಗಿನ ಗುಹೆ ಬಾಗಿಲಲ್ಲೇ ಹೊಸದಾಗಿ ಒಂದು ಸುಂದರವಾದ ಮಂದಿರ ಕಟ್ಟಿ ಮೂಲ ಶಿವಲಿಂಗವನ್ನ ಅಲ್ಲೇ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಳೆತನಕ್ಕೆ ಗೌರವ ಕೊಟ್ಟು ಹೊಸ ಸೌಲಭ್ಯಗಳನ್ನ ಮಾಡಿದ್ದಾರೆ. ಇಷ್ಟೆಲ್ಲ ವಿಸ್ಮಯಗಳು, ನಂಬಿಕೆಗಳು, ಪವಾಡಗಳು ಈ ಜಾಗ, ಈ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಇರೋದೆಲ್ಲಿ ಅಂತ ನಮ್ ಕೇಳುಗರಿಗೆ ಹೇಳ್ಬಿಡೋಣ. ಖಂಡಿತ. ಇದು ಇರೋದು ನಮ್ಮ ಕರ್ನಾಟಕದಲ್ಲೇ, ರಾಮನಗರ ಜಿಲ್ಲೆ, ಕನಕಪುರ ತಾಲೂಕು. ಕನಕಪುರ ಟೌನ್ನಿಂದ ಒಂದು 15 ಕಿಲೋಮೀಟರ್ ಹೋದ್ರೆ ಉದಾರಹಳ್ಳಿ ಅಂತ ಒಂದು ಹಳ್ಳಿ ಸಿಗುತ್ತೆ. ಅದರ ಪಕ್ಕದಲ್ಲೇ ಇದೆ ಈ ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಇಲ್ಲಿನ ದೇವರ ಹೆಸರು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಸ್ವಾಮಿ ಅಂತ ಭಕ್ತಿಯಿಂದ ಕರೀತಾರೆ. ಈ ಜಾಗಕ್ಕೆ ಯಾಕೆಷ್ಟು ಮಹತ್ವ ಅಂದ್ರೆ, ಅಲ್ಲಿನ ಜನ, ಬರೋ ಭಕ್ತರು ಹೇಳೋದೆ ಇಲ್ಲಿ ನಡೆದ ಪವಾಡಗಳು. ಗುಣವಾಗದ ಕಾಯಿಲೆ ಗುಣ ಆಗಿದ್ದು, ಮಕ್ಕಳಾಗದವರಿಗೆ ಮಕ್ಕಳಾಗಿದ್ದು, ಬಡವರು ಶ್ರೀಮಂತರಾಗಿದ್ದು, ರಾತ್ರಿ ಹೊತ್ತು ಕಾಣುವ ಜ್ಯೋತಿಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿಗೆ ಬಂದು ಬೇಡ್ಕೊಂಡು ಒಳ್ಳೇದಾಗಿದೆ ಅಂತ ಹೇಳೋ ಸಾವಿರಾರು ಜನರ ಅನುಭವಗಳೇ ಸಾಕ್ಷಿ ಅಂತಾರೆ. ಒಳಿತನ್ನ ಕಂಡಿರುವ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ ಅನ್ನೋ ಮಾತು ಕೇಳಿಸುತ್ತೆ. ಹಾಗಾದ್ರೆ ಇವತ್ತು ನಾವು ನೋಡಿದ ಈ ಎಲ್ಲಾ ವಿಷಯಗಳಿಂದ ಏನೋ ತಿಳ್ಕೋಬೋದು? ಕರ್ನಾಟಕದ ಒಂದು ಬೆಟ್ಟದ ಸುತ್ತ ಹೆಣೆದುಕೊಂಡಿರೋ ನಂಬಿಕೆಗಳು, ಘಟನೆಗಳು, ಕಥೆಗಳು, ಒಂಥರ ಆಶ್ಚರ್ಯಕರ ಜಾಲವನ್ನೇ ನೋಡಿದ್ವಿ. ಹೌದು.
ಪಾನಿಪುರಿ ಮಾರೋರು ಕೋಟ್ಯಾಧಿಪತಿಯಾಗಿದ್ದು, ಕ್ಯಾನ್ಸರ್ ಗುಣವಾಗಿದ್ದು, ರಾತ್ರಿ ಬೆಳಕು ಕಾಣೋದು, ದೇವ್ರು ಮನುಷ್ಯನ ಮೂಲಕ ಮಾತಾಡಿ ದೇವಸ್ಥಾನ ಕಟ್ಟಿಸಿದ್ದು, ತರ್ಕಕ್ಕೆ ನಿಲುಕದ ತುಂಬಾ ವಿಷಯಗಳಿದೆ ಅಲ್ಲಿ. ಹೌದು, ಈ ಕಥೆಗಳೆಲ್ಲ ನಂಬಿಕೆ, ವೈಯಕ್ತಿಕ ಅನುಭವ ಮತ್ತೆ ನಾವು ವಾಸ್ತವ ಅಂತೀವಲ್ಲ, ಅದರ ನಡುವಿನ ಗೆರೆಗಳನ್ನ ಅಸ್ಪಷ್ಟ ಮಾಡುತ್ತೆ. ಆ ರಕ್ತವಾಂತಿ, ಕ್ಯಾನ್ಸರ್ ವಾಸಿಯಾಗೋದು, ಆ ಬೆಳಕುಗಳು, ದೈವಾವೇಶ, ಇದಕ್ಕೆಲ್ಲ ಸುಲಭವಾಗಿ ಸೈಂಟಿಫಿಕ್ ಉತ್ತರ ಸಿಗದೇ ಇರ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಿರೋದು ಆ ಸ್ಥಳದ ಮೇಲೆ ಜನ ಇಟ್ಟಿರೋ ಅಪಾರವಾದ ನಂಬಿಕೆ, ಶ್ರದ್ಧೆ. ಆ ನಂಬಿಕೆನೇ ಕಾರಣ ಇರ್ಬೋದಾ ಈ ಎಲ್ಲದಕ್ಕೂ? ಅದು ಒಂದು ಮುಖ್ಯವಾದ ಸಾಧ್ಯತೆ. ವ್ಯಕ್ತಿಗಳ ಮತ್ತು ಒಂದು ಸಮುದಾಯದ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಅದು ಒಂದು ಜಾಗಕ್ಕೆ ಒಂದು ಅಸಾಧಾರಣ ಶಕ್ತಿ, ಪಾವಿತ್ರ್ಯತೆ, ಮಹತ್ವವನ್ನ ಕೊಡಬಲ್ಲದು. ಆ ನಂಬಿಕೆಗಳು ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರಬಲ್ಲವು. ಅದು ಧೈರ್ಯ ಕೊಡ್ಬೋದು, ಜನರನ್ನ ಒಟ್ಟಿಗೆ ಸೇರಿಸ್ಬೋದು, ಅಥವಾ ಪ್ಲಸೀಬೋ ಎಫೆಕ್ಟ್ ಥರ ವಿವರಿಸಬಹುದಾದರೂ ಶಕ್ತಿಯುತವಾದ ಪ್ರಕ್ರಿಯೆಗಳ ಮೂಲಕ ಕೆಲಸ ಮಾಡಬಹುದು. ಸಿದ್ದೇಶ್ವರ ಬೆಟ್ಟದ ಕಥೆಗಳು ಇದಕ್ಕೆ ಒಳ್ಳೆ ಉದಾಹರಣೆ. ಖಂಡಿತ. ಇಲ್ಲಿ ಸತ್ಯ ಸುಳ್ಳು ಅನ್ನೋದಕ್ಕಿಂತ ಮನುಷ್ಯನ ನಂಬಿಕೆಯ ಶಕ್ತಿ ಎಂಥದ್ದು, ಅದು ಎಂಥ ವಾಸ್ತವಗಳನ್ನ ಸೃಷ್ಟಿ ಮಾಡಬಲ್ಲದು ಅಂತ ಯೋಚನೆ ಮಾಡೋ ಥರ ಇದೆ. ಹಾಗಾದ್ರೆ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಬಿಡೋಣವೇ? ಖಂಡಿತ, ಕೇಳಿ. ಒಬ್ಬ ವ್ಯಕ್ತಿಯ ಅಚಲ ನಂಬಿಕೆ, ಒಂದು ಸಮುದಾಯದ ಒಟ್ಟು ಶ್ರದ್ಧೆ, ಇವೇ ಸೇರಿ ಈ ಅದ್ಭುತಗಳನ್ನ, ಈ ಪವಾಡಗಳನ್ನ ನಿಜವಾಗ್ಲೂ ಸೃಷ್ಟಿ ಮಾಡ್ತವ? ಅಥವಾ ನಮ್ಮ ಇವತ್ತಿನ ವಿಜ್ಞಾನಕ್ಕೆ ಇನ್ನೂ ಅರ್ಥವಾಗದ, ವಿವರಿಸಲಾಗದ ಬೇರೇನೋ ಶಕ್ತಿಗಳು, ಆ ಜಾಗದ ವಿಶೇಷತೆಯೋ ಅಥವಾ ನಮಗ್ ಗೊತ್ತಿಲ್ಲದ ಬೇರೆ ಸಂಗತಿಗಳೋ ನಿಜವಾಗ್ಲೂ ಕೆಲಸ ಮಾಡ್ತಿರಬಹುದಾ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಹುಡುಕೋದು ನಂಬಿಕೆ ಮತ್ತು ತರ್ಕದ ನಡುವಿನ ಒಂದು ನಿರಂತರ ಪ್ರಯಾಣ ಇದ್ದ ಹಾಗೆ ಅನ್ಸತ್ತೆ.